ಹೇಮಾಸ್ ಕುಕ್ಕಿಂಗ್ ಚಾನೆಲ್ ಕಡೆಯಿಂದ ಎಲ್ರಿಗೂ ನಮಸ್ಕಾರ. ಬೆಳಗಾದರೆ ಏನಪ್ಪ ಲಂಚ್ ಬಾಕ್ಸಿಗೆ ಮಾಡೋದು, ಏನನ್ನು ಮಾಡಿ ಹಾಕಿದ್ರೆ ಇಷ್ಟಪಟ್ಟು ಮಕ್ಕಳು ಗಂಡ ಎಲ್ಲ ಲಂಚ್ ಬಾಕ್ಸನ್ನು ಪೂರ್ತಿ ಖಾಲಿ ಮಾಡ್ಕೊಂಬರ್ತಾರೆ ಅನ್ನೋ ಟೆನ್ಷನ್ ಅಲ್ವಾ? ಬಿಡಿ ಆ ಟೆನ್ಷನ್ನು. ಹಾಗಿದ್ರೆ ಬನ್ನಿ ಇವತ್ತು ಒಂದು ಆರೋಗ್ಯಕರವಾದ ಹಾಗೆ ಬೇಗ ಆಗುವಂಥ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ರೆಸಿಪಿನ ಮಾಡೋಣ. ಚಪಾತಿಗೆ ಹೊಂದುವಂಥ ಒಂದು ಬಟಾಣಿ ಹೂಕೋಸಿನ ಗ್ರೇವಿ ಮಾಡೋಣ. ಚಪಾತಿಗಂತೂ ಸೂಪರಾಗಿರುತ್ತೆ. ಜೊತೆಗೆ ಒಂದಿಷ್ಟು ಸಲಾಡ್ ಅಂತ ಸೌತೆಕಾಯಿ ಹಾಕ್ಬಿಟ್ರಂತೂ ಆಹಾ ಸಾಕಲ್ವಾ. ಈಗ ಅದಕ್ಕೆ ಮೊದಲನೇದಾಗಿ ಒಂದು ಬಾಣಲಿನ ಬಿಸಿಗಿಟ್ಟು ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕು. 2 ಪಲಾವ್ ಎಲೆನ ಒಗ್ಗರಣೆಗೆ ಹಾಕಿದಾಗ ಒಳ್ಳೆ ಫ್ಲೇವರ್ ಇರುತ್ತೆ. ಜೊತೆಗೆ 2 ಈರುಳ್ಳಿನ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಣ್ಣಗೆ ಚಾಪ್ ಮಾಡಿಬಿಟ್ಟು ಹಾಕ್ಕೋಬೇಕಾಗತ್ತೆ. ಚಾಪರ್ ಇದ್ರಂತೂ ಇನ್ನೂ ಒಳ್ಳೆಯದೇ. ನಾವು ಹೆಂಗೆ ಬೇಕೋ ಹಂಗೆ ಸಣ್ಣದಾಗಿ ಚಾಪ್ ಮಾಡ್ಕೋಬೋದು. ಈಗ ಈರುಳ್ಳಿನ ಹಾಕ್ಕೊಂಡು ಒಂದು 2 ನಿಮಿಷ ಅದನ್ನು ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಎಣ್ಣೆ ಜೊತೆಗೆ ಹೊಂದ್ಕೊಂಡ್ರೆ ಸಾಕು. ಈಗ ಇದಕ್ಕೆ 1 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ಳೋಣ. ಇದು ತುಂಬ ಮಸಾಲೆ ಎಲ್ಲ ಮಾಡ್ಕೋಬಾರ್ದು, ಹಾಗಾಗಿ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಈಗ ಈ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಎಲ್ಲದನ್ನು ಹಸಿ ವಾಸನೆ ಹೋಗೋವರೆಗೂ, ಈರುಳ್ಳಿ ಎಲ್ಲ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದೆಲ್ಲ ಹಸಿ ವಾಸನೆ ಉಳಿದ್ಬಿಟ್ರೆ ಟೇಸ್ಟು ಅಷ್ಟು ಚೆನ್ನಾಗಿರಲ್ಲ. ಹಾಗಾಗಿ ಒಂದು 3ರಿಂದ 4 ನಿಮಿಷ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಈಗ ಇದೆಲ್ಲ ಸ್ವಲ್ಪ ಫ್ರೈ ಆಗಿದೆ. ಇದಕ್ಕೆ ಮಸಾಲೆಗಳನ್ನ ಹಾಕ್ಕೊಳ್ಳೋಣ. 1 ಟೀ ಸ್ಪೂನಷ್ಟು ಕೆಂಪು ಮೆಣಸಿನ ಪುಡಿ, ಅರ್ಧ ಸ್ಪೂನಷ್ಟು ಕಾಶ್ಮೀರಿ ಲಾಲ್ ಮಿರ್ಚು, ಇದು ನಿಮಗೆ ಒಳ್ಳೆ ಕಲರ್ ಕೊಡುತ್ತೆ. 3/4 ಸ್ಪೂನಷ್ಟು ಧನಿಯಾ ಪುಡಿ, ಹಾಗೆ 1/4 ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡು ಇದೆಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದರಲ್ಲಿ ಖಾರನ ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ ನಿಮಗೆ ಹೇಗೆ ಬೇಕೋ ಹಾಗೆ ನೋಡಿ ಹಾಕ್ಕೊಳ್ಳಿ. ಈರುಳ್ಳಿ ಜೊತೆಗೆ ಇದೆಲ್ಲ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನಿಮ್ಗೆ ತಳ ಹತ್ತುತ್ತಿದೆ ಅಂತ ಅನಿಸಿದ್ರೆ ಒಂದು 4ರಿಂದ 5 ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಇಲ್ಲಾಂದರೆ ನಾವು ಎಲ್ಲ ಒಣಗಿರೋ ಪುಡಿಗಳನ್ನ ಹಾಕಿರೋದ್ರಿಂದ ತಳ ಹತ್ತೋ ಚಾನ್ಸಸ್ ಇರುತ್ತೆ. ಒಂದು ಸರಿ ಮಸಾಲ ಏನಾದರೂ ತಳ ಹತ್ತಿಬಿಟ್ರೆ ಟೇಸ್ಟೇ ಹಾಳಾಗ್ಬಿಡುತ್ತೆ. ಈಗ ನೋಡಿ, ನೀರು ಹಾಕಿ ಕುದಿಸ್ಕೊಂಡ್ಮೇಲೆ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿದೆ ಅಂತ ಗೊತ್ತಾಗೋದು ಹೇಗೆ ಅಂದರೆ ಎಣ್ಣೆ ಮೇಲೆ ತೇಲುತ್ತೆ, ಆಗ ಮಸಾಲೆ ಎಲ್ಲ ಬೆಂದಿದೆ ಅಂತ ಅರ್ಥ. ಈಗ ಇದಕ್ಕೆ ಒಂದು ಅರ್ಧದಿಂದ 3/4 ಕಪ್ಪಷ್ಟು, ಅಥವಾ ನಿಮಗೆ ಬಟಾಣಿ ಜಾಸ್ತಿ ಮಧ್ಯದಲ್ಲಿ ಸಿಗಬೇಕು ಅಂದರೆ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲೇ ಹಾಕ್ಕೋಬೋದು. ಬಟಾಣಿನ ಹಾಕ್ಕೊಂಡು ಒಂದು 2 ನಿಮಿಷ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಆದಷ್ಟು ಹಸಿ ಬಟಾಣಿನ ಉಪಯೋಗಿಸಿದ್ರೆ ಒಳ್ಳೆಯದು. ಹಾಗೆ 2 ಟೊಮೆಟೊನ ನಾನಿಲ್ಲಿ ರುಬ್ಬಿಟ್ಟು ತೊಗೊಂಡಿದ್ದೀನಿ. ಈಗ ಮನೆಯಲ್ಲಿ ಜಾಸ್ತಿ ಜನ ಇರ್ತಾರೆ, ಗ್ರೇವಿ ಪ್ರಮಾಣ ಜಾಸ್ತಿ ಬೇಕು ನಮಗೆ ಅಂತ ಅಂದಾಗ ನೀವು ಈ ಬಟಾಣಿ ಜೊತೆಗೆ ಒಂದು 10 ಗೋಡಂಬಿನ ಕೂಡ ಸೇರಿಸ್ಕೊಂಡು ರುಬ್ಕೋಬೋದು. ಆಗ ನಿಮಗೆ ಇದು ಗ್ರೇವಿ ಕನ್ಸಿಸ್ಟೆನ್ಸಿ ಸ್ವಲ್ಪ ಗಟ್ಟಿಯಾಗಿ ಚೆನ್ನಾಗಿ ಬರುತ್ತೆ. ಈಗ ಅದೇ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಸೇರಿಸ್ಕೊಂಡು ಇದೆಲ್ಲ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಎಲ್ಲ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗಲೇ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡಾಗ ಗ್ರೇವಿಗೆ ಚೆನ್ನಾಗಿ ಉಪ್ಪಿಡ್ದಿರುತ್ತೆ. ಈಗ ಇದೆಲ್ಲದೂ ಒಂದು ಸ್ವಲ್ಪ ಫ್ರೈ ಆಗಲಿ. ಇದನ್ನು ಪಕ್ಕದಲ್ಲಿ ಎತ್ತಿಟ್ಕೊಂಡು ಬಿಡೋಣ. ಇದು ಸ್ವಲ್ಪ ನಿಧಾನಕ್ಕೆ ಲೋ ಫ್ಲೇಮ್ನಲ್ಲಿ ಬೇಯ್ತಾ ಇಲ್ಲಿ ಎಣ್ಣೆ ಬಿಡೋವರೆಗೂ. ಅಷ್ಟರಲ್ಲಿ ನಾವು ಹೂಕೋಸನ್ನ ಫ್ರೈ ಮಾಡ್ಕೊಂಡು ಬಿಡೋಣ. ಒಂದು ಬಾಣಲಿನ ಬಿಸಿಗಿಟ್ಟು ಅದಕ್ಕೆ 1ರಿಂದ 2 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಹೂಕೋಸನ್ನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಅದಕ್ಕೂ ಮುಂಚೆ ಹೂಕೋಸನ್ನ ಬಿಸಿ ನೀರಿನಲ್ಲಿ ಉಪ್ಪು ಹಾಕಿ ಚೆನ್ನಾಗಿ ತೊಳೆದಿರಬೇಕು. ಈ ಹೂಕೋಸನ್ನ ಈ ರೀತಿ ಫ್ರೈ ಮಾಡೋದ್ರಿಂದ ಒಂದು ಏನಂದರೆ, ನಿಮಗೆ ಈಗ ನೋಡಿರ್ಬೋದು ನೀವು ಎಲೆಕೋಸು ಹೂಕೋಸು ಎಲ್ಲ ಮಾಡಿದಾಗ ಅದರದ್ದೇ ಆದ ಒಂದು ಸ್ಮೆಲ್ ಇರುತ್ತೆ. ಇದು ಬಹಳ ಜನಕ್ಕೆ ಅಷ್ಟು ಇಷ್ಟ ಆಗಲ್ಲ. ಅದೇ ನಾವು ಈ ರೀತಿ ಫ್ರೈ ಮಾಡಿಬಿಟ್ಟು ಹಾಕಿದಾಗ ಅದರಲ್ಲಿರುವಂಥ ಹಸಿ ವಾಸನೆ ಎಲ್ಲ ಹೊಟ್ಟೋಗ್ಬಿಟ್ಟು ನಿಮಗೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಹಾಗಂತ ತುಂಬ ಫ್ರೈ ಮಾಡ್ಕೊಳ್ಳೋದೇನು ಬೇಡ, ಒಂದು 5 ನಿಮಿಷ ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕು. ಆಗ ಇದರಲ್ಲಿರುವಂಥ ಆ ಒಂದು ಸ್ಮೆಲ್ಲೆಲ್ಲ ಹೊಟ್ಟೋಗ್ಬಿಟ್ಟು ನಿಮಗೆ ಹೂಕೋಸು ಕೂಡ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಫ್ರೈ ಆಗಿರೋದ್ರಿಂದ ಬೆಂದು ಕೂಡ ಇರುತ್ತೆ. ಅಷ್ಟೊತ್ತಿಗೆ ನಾವಿಲ್ಲಿ ಗ್ರೇವಿ ಏನು ರೆಡಿ ಮಾಡ್ಕೋತಾ ಇದ್ದೀವಿ ಅದು ಕೂಡ
ಚೆನ್ನಾಗಿ ಬೆಂದು ಎಣ್ಣೆ ಎಲ್ಲ ಬಿಟ್ಟಿರುತ್ತೆ. ಈಗ ನೋಡಿ ಹೂಕೋಸೆಲ್ಲ ಫ್ರೈ ಆಗಿದೆ. ಇಷ್ಟು ಫ್ರೈ ಆದರೆ ಸಾಕು, ತುಂಬ ಏನು ಅದು ಕಲರ್ ಚೇಂಜ್ ಆಗಿ ಸೀದೋಗೋ ಅಷ್ಟೇನು ಬೇಕಾಗಿಲ್ಲ. ಈಗ ಗ್ರೇವಿ ನಾವು ಮಾಡ್ಕೊಂಡಿರೋದು ಹೇಗಾಗಿದೆ ಅಂತ ನೋಡೋಣ. ಅಷ್ಟು ಹೊತ್ತಿಗೆ ನೋಡಿ ಇಲ್ಲಿ ಗ್ರೇವಿ ಕೂಡ ಚೆನ್ನಾಗಿ ಬೆಂದು ಎಣ್ಣೆ ಎಲ್ಲ ಬಿಟ್ಟಿದೆ. ನಾವು ಹಾಕಿರೋ ಅಂಥ ಟೊಮೆಟೊ ಎಲ್ಲದನ್ನು ಚೆನ್ನಾಗಿ ಹೊಂದ್ಕೊಂಡಿದೆ. ಈಗ ಗ್ರೇವಿ ಎಲ್ಲ ರೆಡಿಯಾಗಿದೆ. ಈಗ ಇದಕ್ಕೆ ನಾವೇನು ಹೂಕೋಸು ರೆಡಿ ಮಾಡಿ ಇಟ್ಕೊಂಡಿದ್ವಿ, ಅಂದರೆ ಫ್ರೈ ಮಾಡಿ ಇಟ್ಕೊಂಡಿದ್ವಿ, ಅದನ್ನು ಇದಕ್ಕೆ ಸೇರಿಸ್ಕೋಬೇಕಾಗತ್ತೆ. ಈ ರೀತಿ ಸೇರಿಸ್ಕೊಂಡು ಒಂದು 4-5 ನಿಮಿಷ ಇದನ್ನು ಬೇಯಿಸ್ಕೊಂಡ್ರೆ ಸಾಕು. ಈ ಹೂಕೋಸು ಇನ್ನೊಂದು ಏನಂದರೆ ನಿಮಗೆ ತುಂಬ ಅದು ಮೆತ್ತಗಾಗಬಾರ್ದು, ಸ್ವಲ್ಪ ಕ್ರಂಚಿಯಾಗಿ ಇದ್ರೇ ಸರಿ. ತುಂಬ ಅದು ಬೆಂದೋಗ್ಬಿಟ್ರೆ ಎಲ್ಲ ಪೂರ್ತಿ ಕದರ್ದಂಗೆ ಆಗಿಬಿಡುತ್ತೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರಲ್ಲ. ಈಗ ಗ್ರೇವಿ ಸ್ವಲ್ಪ ಗಟ್ಟಿ ಅನ್ನಿಸ್ತಿದೆ ಮತ್ತು ಹೂಕೋಸು ಕೂಡ ಬೇಯಬೇಕು. ಹಾಗಾಗಿ ಇದಕ್ಕೆ 1 ಲೋಟದಷ್ಟು ನೀರನ್ನು ಸೇರಿಸ್ಕೋಬೇಕಾಗತ್ತೆ. ನಾನು ಇದೇ ರೀತಿ ಸುಮಾರು ಹೂಕೋಸು ರೆಸಿಪೀಸ್ನ ತೋರಿಸಿದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ಮೈಸೂರಿನ ಫೇಮಸ್ಸು ಡ್ರೈ ಗೋಬಿನ ಕೂಡ ತೋರಿಸಿದ್ದೀನಿ, ಆ ವಿಡಿಯೋನ ಕೂಡ ವಾಚ್ ಮಾಡಿ. ಹಾಗೆ ಹೂಕೋಸು ಪೆಪ್ಪರ್ ಡ್ರೈ ಆಗಿರ್ಬೋದು, ಹೂಕೋಸು ಕುರ್ಮಾ, ಹೀಗೆ ಸುಮಾರು ವೆರೈಟಿಗಳನ್ನ ತೋರಿಸಿದ್ದೀನಿ. ಸಾಧ್ಯವಾದಷ್ಟು ನಾನು ಈ ವಿಡಿಯೋ ಎಂಡ್ ಸ್ಕ್ರೀನ್ನಲ್ಲಿ ಹಾಕಿರ್ತೀನಿ, ಒಂದ್ಸರಿ ಅದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ. ಈಗ ಒಂದು 4-5 ನಿಮಿಷ ಆಗಿದೆ. ಹೂಕೋಸು ನಿಮಗೆ 3/4 ಭಾಗದಷ್ಟು ಚೆನ್ನಾಗಿ ಬೆಂದಿದೆ. ಈ ಹಂತದಲ್ಲಿ ನಾವು ಇದಕ್ಕೆ ಉಳಿದ ಪದಾರ್ಥಗಳನ್ನ ಸೇರಿಸ್ಕೋಬೇಕು. ಇದಕ್ಕೆ ಒಂದು 1/2-3/4 ಸ್ಪೂನಷ್ಟು ಗರಂ ಮಸಾಲಾನ ಹಾಕ್ಕೋಬೇಕು. ಲಾಸ್ಟಲ್ಲಿ ಹಾಕೋದ್ರಿಂದ ಅದರದ್ದು ಫ್ಲೇವರು ತುಂಬ ಚೆನ್ನಾಗಿರುತ್ತೆ. 1/2 ಸ್ಪೂನಷ್ಟು ಕಸೂರಿ ಮೇಥಿನ ಹಾಕ್ಕೋಬೇಕು. ಈ ಕಸೂರಿ ಮೇಥಿ ಹಾಕೋದ್ರಿಂದ ನಿಮಗೆ ಆ ರೆಸ್ಟೋರೆಂಟ್ ಫೀಲ್ ಬರುತ್ತೆ. ಅಂದರೆ ಆ ರೆಸ್ಟೋರೆಂಟಲ್ಲಿ ಮಾಡಿದಾಗ ಒಂದು ಘಮ ಇರುತ್ತಲ್ಲ, ಆ ಘಮ ನಿಮಗಿರುತ್ತೆ. ಟೇಸ್ಟ್ ಕೂಡ ನಿಮಗೆ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗಾಗಿ ಲಾಸ್ಟಲ್ಲಿ ಇದೆರಡನ್ನೂ ಹಾಕ್ಕೊಂಡು ಮತ್ತೆ ಒಂದು 2-3 ನಿಮಿಷ ಇನ್ನೇನು ಹೂಕೋಸು ಪೂರ್ತಿ ಬೇಯಬೇಕಿದೆ ಅದನ್ನು ಬೇಯಿಸ್ಕೊಂಡ್ರೆ ನಿಮಗೆ ರುಚಿಯಾದಂಥ ಹೂಕೋಸು ಬಟಾಣಿ ಮಸಾಲ ರೆಡಿಯಾಗಿಬಿಡುತ್ತೆ. ಚಪಾತಿ ಆಗಿರ್ಬೋದು, ರೋಟಿ, ನಾನ್, ಫುಲ್ಕಾ, ಈ ಎಲ್ಲದಕ್ಕೂ ಮಾಡಿಸಿದಂಥ ಒಂದು ಗ್ರೇವಿ ಅಂತಲೇ ಹೇಳ್ಬೋದು. ಹಾಗೆ ಇದನ್ನು ನೀವು ಲಂಚ್ ಬಾಕ್ಸ್ ಪ್ಯಾಕ್ ಮಾಡಿಕೊಡಿ, ಮಕ್ಕಳು ಕೂಡ ಖುಷಿಯಾಗಿ ನೀವು ಹಾಕಿರೋ ಚಪಾತಿ ಜೊತೆ ಈ ಪಲ್ಯನ ಕೂಡ ಖಾಲಿ ಮಾಡ್ಕೊಂಬರ್ತಾರೆ. ಇದನ್ನು ಗ್ಯಾರಂಟಿ ನಾನು ಕೊಡ್ತೀನಿ ನಿಮಗೆ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪಿಲ್ಲ ಅಂದರೆ ಹೇಗಲ್ವಾ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ಗ್ರೇವಿ ರೆಡಿ ಆಯಿತು. ಬೆಳಗಿನ ತಿಂಡಿಗೆ ಹೂಕೋಸೊಂದು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಬೇಗ ಕೂಡ ಆಗುತ್ತೆ, ಹಾಗೆ ಒಂದು ಡಿಫ್ರೆಂಟಾಗಿ ಟೇಸ್ಟಿಯಾಗಿರುತ್ತೆ. ಇದೇ ರೀತಿ ನಾನು ಲಂಚ್ ಬಾಕ್ಸ್ ಸೀರೀಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಅಭಿಪ್ರಾಯನ ಖಂಡಿತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಯಾವ ರೀತಿ ನೀವು ಲಂಚ್ ಬಾಕ್ಸ್ಗೆ ರೆಸಿಪಿಗಳನ್ನ ಇಷ್ಟಪಡ್ತೀರಾ, ಅದು ರೈಸ್ ಆಗಿರ್ಬೋದು ಅಥವಾ ಯಾವುದನ್ನ ಹೆಲ್ದಿ ರೆಸಿಪೀಸು ಯಾವ ರೀತಿ ಬೇಕು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿದರೆ ನನಗೂ ಒಂದು ಐಡಿಯಾ ಸಿಗುತ್ತೆ ನಿಮಗೆ ತೋರಿಸೋದಕ್ಕೆ. ಬನ್ನಿ ಈಗ ಲಂಚ್ ಬಾಕ್ಸ್ನ ಪ್ಯಾಕ್ ಮಾಡೋಣ. ಚಪಾತಿ, ಹೂಕೋಸಿನ ಗ್ರೇವಿ ಜೊತೆಗೆ ಒಂದು ಸ್ವಲ್ಪ ಹೆಲ್ದಿಯಾಗಿ ನಾವು ಚಿಪ್ಸು, ಕೇಕು ಇಂಥದನ್ನೆಲ್ಲ ಪ್ಯಾಕ್ ಮಾಡೋ ಬದಲಾಗಿ ಒಂದು ದಿನ ಈ ಹಸಿ ತರಕಾರಿಗಳು, ಸೌತೆಕಾಯಿ, ಕ್ಯಾರೆಟ್ ಆಗಿರ್ಬೋದು, ಒಂದು ದಿನ ಡ್ರೈ ಫ್ರೂಟ್ಸು, ಹೀಗೆ ಒಂದೊಂದು ದಿನ ಚೇಂಜ್ ಮಾಡಿಕೊಂಡು ಒಳ್ಳೆ ರೀತಿಯ ಒಂದು ಶಾರ್ಟ್ ಬ್ರೇಕನ್ನು ಕೂಡ ನೀವು ಹಾಕ್ಬೋದು. ಇವತ್ತು ನಾನು ಮಾಡಿರೋ ಈ ವಿಧಾನ ನಿಮಗಿಷ್ಟ ಆದರೆ ನೀವು ಮನೆಯಲ್ಲಿ ಟ್ರೈ ಮಾಡಿ. ಮತ್ತಷ್ಟು ಈಸಿಯಾದಂಥ ರೆಸಿಪೀಸ್ಗಾಗಿ ಹಾಗೆ ಟಿಪ್ಸ್ಗಾಗಿ ಹೇಮಾಸ್ ಕುಕಿಂಗ್ ಚಾನಲ್ನ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.